ಬಾಡಿ ಅಂತ ಕರೀತೀವಿ, ಸಂವಿಧಾನದ ಬಾಡಿ. ಈ ಸಂವಿಧಾನದ ಬಾಡಿ ಅಂತಕ್ಕಂಥದ್ದು ಯಾವ್ದು ಕಾರಣಕ್ಕೆ ಇದನ್ನ ಸ್ಥಾಪನೆ ಮಾಡಿದೀವಿ ಅಂತಂದ್ರೆ ಎ ಮತ್ತೆ ಬಿ ಗ್ರೇಡ್ ಎಕ್ಸಾಮ್ಸ್ ನ ಎಕ್ಸಾಮ್ ಕಂಡಕ್ಟ್ ಮಾಡೋದು. ಎ ಆಗಿರ್ಬೋದು ಅಥವಾ ಬಿ ಆಗಿರ್ಬೋದು. ಸರ್ ಎ ಗ್ರೇಡ್ ಯಾವ ಬರುತ್ತೆ, ಬಿ ಗ್ರೇಡ್ ಯಾವ ಬರುತ್ತೆ? ನನಗೆ ಎ ಗ್ರೇಡ್ ಯಾವ ಬರುತ್ತೆ, ಬಿ ಗ್ರೇಡ್ ಯಾವ ಬರುತ್ತೆ? ಈ ಎ ಮತ್ತೆ ಬಿ ಅನ್ನ ಕಂಡಕ್ಟ್ ಮಾಡೋದಕ್ಕೋಸ್ಕರ ನಮ್ಮ ಯುಪಿಎಸ್ಸಿ ಅದೇ ರೀತಿ ನಮ್ಮ ಸ್ಟೇಟ್ ಅಥವಾ ರಾಜ್ಯದಲ್ಲಿ ಯುಪಿಎಸ್ಸಿ ತರನೇ ಇನ್ನೊಂದು ಬಾಡಿ ಇದೆ, ಅದ್ಯಾವುದು? ಕೆಪಿಎಸ್ಸಿ ಅಂತ ಕರೀತೀವಿ. ಕೆಪಿಎಸ್ಸಿ ಅಂದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಈಗ ಎಷ್ಟು ಜನಕ್ಕೆ ನಮ್ಮ ಯುಪಿಎಸ್ಸಿ ಚೇರ್ಮನ್ ಯಾರು ಅಂತ ಗೊತ್ತಿದೆ, ಅದೇ ರೀತಿ ಕೆಪಿಎಸ್ಸಿ ಚೇರ್ಮನ್ ಯಾರು ಅಂತ ಎಷ್ಟು ಜನಕ್ಕೆ ಗೊತ್ತಿದೆ? ಯುಪಿಎಸ್ಸಿ ಚೇರ್ಮನ್ ಯಾರಾಗಿದ್ದಾರಪ್ಪ ಅಂದ್ರೆ ಅಜಯ್ ಕುಮಾರ್ ಅಂತ. ಅದೇ ರೀತಿ ನಮ್ಮ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಗೆ ಕೆಪಿಎಸ್ಸಿ ಅಂತ ಕರಿತೀವಿ, ಅದ್ರ ಚೇರ್ಮನ್ ಯಾರಪ್ಪ ಅಂತಂದ್ರೆ ಯಾರಾಗಿದ್ದಾರೆ? ಸಾಹುಕಾರು ಶಿವಶಂಕರಪ್ಪ ಅಂತ ಕರೀತೀವಿ. ಎಷ್ಟು ಜನ ಕೇಳಿದೀವಿ? ಸಾಹುಕಾರು ಶಿವಶಂಕರಪ್ಪ. ಈ ನೇರ ನಿಮಗೆ IAS IPS ಅನ್ನ ಕಂಡಕ್ಟ್ ಮಾಡ್ತಕ್ಕಂಥ ಯಾರು? ಯುಪಿಎಸ್ಸಿ. ಅದೇ ರೀತಿ ಎಸಿ ಆಗಿರ್ಬೋದು. ಎಸಿ ಅಂದ್ರೆ ಅಸಿಸ್ಟೆಂಟ್ ಕಲೆಕ್ಟರ್, ಡಿವೈಎಸ್ಪಿ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಡಿವೈಎಸ್ಪಿ. ಅದೇ ರೀತಿ ತಹಸೀಲ್ದಾರ್. ಈ ಒಂದು ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಕ್ಕಂಥ ಯಾರು? ಕೆಪಿಎಸ್ಸಿ. ಕೇಂದ್ರದಲ್ಲಾದ್ರೆ ಯುಪಿಎಸ್ಸಿ ಇದೆ, ರಾಜ್ಯದಲ್ಲಾದ್ರೆ ಕೆಪಿಎಸ್ಸಿ ಅನ್ನೋ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆಯ ಕೆಲಸ ಇದೆ ನಾವು ಕಂಡಕ್ಟ್ ಎಕ್ಸಾಮಿನೇಷನ್. ಇದರ ಕೆಲಸ ಏನಪ್ಪಾ ಅಂದ್ರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ.